Hi friends, welcome back to my channel. So ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಕಂಪ್ಲೀಟ್ಲಿ 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲ್ರೀಸ್ ಆಗಿರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಈಗ ಅಕ್ಷಯ ತೃತೀಯ ಕಲೆಕ್ಷನ್ಸ್ ಫ್ರೆಂಡ್ಸ್. ಸೊ ಅಕ್ಷಯ ತೃತೀಯಗೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಓನ್ಲಿ ನಿಮಗೆ 4% ವೇಸ್ಟೇಜಲ್ಲಿ ಅವೈಲೇಬಲ್ ಇದೆ. ನೋ ಮೇಕಿಂಗ್ ಚಾರ್ಜ್. ಡೇ ಬೈ ಡೇ ಡೆಫಿನೆಟ್ಲಿ ಗೋಲ್ಡ್ ರೇಟ್ ಅಂತೂ ಜಾಸ್ತಿ ಆಗ್ತಾನೆ ಇದೆ, ಕಮ್ಮಿ ಆಗೋ ಚಾನ್ಸಸ್ ಅಂತೂ ಇಲ್ಲ ಫ್ರೆಂಡ್ಸ್. ಸೊ ಆಲ್ರೆಡಿ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಅಕ್ಷಯ ತೃತೀಯಾಗಿ ಏನಾದರೂ ಪರ್ಚೇಸ್ ಮಾಡಬೇಕಂತಿದ್ರೆ ಇವ್ರ ಹತ್ರ ಸ್ಟಾರ್ಟಿಂಗ್ ಫ್ರಮ್ 2-3 ಗ್ರಾಮ್ಸಿಂದ ಅಪ್ ಟಿಲ್ ನಿಮಗೆ ಹೆವಿ ಕಲೆಕ್ಷನ್ ಲೈಕ್ ಡಾಬು ಆ ಥರ ಎಲ್ಲ 100 ಗ್ರಾಮ್ಸ್ವರೆಗೂ ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇವರ ಶಾಪಲ್ಲಿ ನೀವು ಏನೇ ರೆಡಿ ಸ್ಟಾಕಲ್ಲಿ ಈಗ ಸ್ಕ್ರೀನ್ ಮೇಲೆ ನೋಡ್ತಿರೋ ವೆರೈಟೀಸ್ ಎಲ್ಲ ಕೂಡ ನಿಮಗೆ ರೆಡಿ ಸ್ಟಾಕಲ್ಲೇ ಅವೈಲೇಬಲ್ ಇರೋದು. ಈ ರೆಡಿ ಸ್ಟಾಕಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದ್ರು ಓನ್ಲಿ 4% ಮಾತ್ರನೇ ವೇಸ್ಟೇಜ್ ಇರುತ್ತೆ. ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಆ್ಯಂಡ್ ಈ ಆಫರ್ ಓನ್ಲಿ ನಿಮಗೆ ಅಕ್ಷಯ ತೃತೀಯವರೆಗೂ ಅಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಮಂತ್ ಅಂದರೆ ಮೇ 20th ಇದೆ. ಅಂದರೆ ಈಗ ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ ಎಲ್ಲ ಇದೆಯಲ್ಲ, ಸೊ ಹಾಗಾಗಿ ವೆಡ್ಡಿಂಗ್ ಸೀಸನ್ಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ಅಪ್ ಟಿಲ್ ನಿಮಗೆ ಮೇ 10th ಕೂಡ ಈ ಆಫರ್ ಇದೆ. ಸೊ ಏನು ಕಲೆಕ್ಷನ್ಸ್ ಬೇಕಾದ್ರೂ ನೀವು ಖಂಡಿತ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಬಟ್ ಡೈಲಿ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಿರೋದ್ರಿಂದ ನೀವು ಬೇಕಾದ್ರೆ ಸ್ವಲ್ಪ ಮುಂಚೆನೇ ನೀವು ಬುಕ್ಕಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಕಂಪ್ಲೀಟ್ ಕಲೆಕ್ಷನ್ ಶೇರ್ ಮಾಡ್ತೀನಿ. ರೆಡಿ ಸ್ಟಾಕ್ ಅಂತ ಹೇಳಿ ಯಾವುದು ಓಲ್ಡ್ ಮಾಡೆಲ್ಸ್ ಇಲ್ಲ, ಎಲ್ಲನೂ ಲೇಟೆಸ್ಟ್ ಮಾಡೆಲ್ಸೇ ಇದೆ ಫ್ರೆಂಡ್ಸ್. ಸೊ ಇದು ಬಂದು ನಗರದ ಪೇಟೆ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಗರದ ಪೇಟೆ ಅಂದರೆ ಅವೆನ್ಯೂ ರೋಡಿಂದ ಸ್ವಲ್ಪ ಸ್ಟ್ರೈಟಾಗಿ ಬಂದರೆ ನಗರದ ಪೇಟ್. ಇಲ್ಲಿ ಕಾರ್ನರಲ್ಲಿ ನಿಮಗೆ ಜ್ಯೂಸ್ ಸೆಂಟರ್ ಕಾಣಿಸುತ್ತೆ, ಮಿಶ್ರಾ ಜ್ಯೂಸ್ ಸೆಂಟರ್ ಪಕ್ಕದಲ್ಲಿ ಕರ್ನಾಟಕ ಫ್ಲಾಗ್. ಈ ಕರ್ನಾಟಕ ಫ್ಲಾಗೆ ನೀವು ಮೇಯ್ನಾಗಿ ನೆನ್ಪಿಟ್ಕೋಬೋದು ಫ್ರೆಂಡ್ಸ್. ಕರ್ನಾಟಕ ಫ್ಲಾಗ್ ಪಕ್ಕದ ಲೇನಲ್ಲಿ ನೀವು ಹಾಗೇ ಸ್ಟ್ರೈಟಾಗಿ ಹೋಗಬೇಕಾಗತ್ತೆ. ಶಾಪ್ ನೇಮ್ ಬಂದು ಶ್ರೀ ಗಜಾನನ್ ಜ್ಯುವೆಲ್ಲರ್ಸ್ ಅಂತ ಹೇಳಿ. ಇವ್ರು ಬಂದು ಕಂಪ್ಲೀಟ್ಲಿ ಹೋಲ್ಸೇಲರ್ಸ್ ಆಗಿರ್ತಾರೆ, ಶಾಪ್ಗೆ ಸಪ್ಲೈಯರ್ಸ್ ಆಗಿರ್ತಾರೆ. ಈಗಾಗಲೇ ನಾನು ತುಂಬ ವಿಡಿಯೋಸ್ ಕೂಡ ನಿಮಗೆ ಶೇರ್ ಮಾಡೀನಿ. ರೆಗ್ಯುಲರ್ ರೀಟೇಲ್ ಸ್ಟೋರ್ ಥರ ಶಾಪ್ ಇರೋದಿಲ್ಲ ಫ್ರೆಂಡ್ಸ್, ಕಂಪ್ಲೀಟ್ಲಿ ಹೋಲ್ಸೇಲ್ ಸೆಟಪ್ ಇರುತ್ತೆ. ರೆಡಿ ಸ್ಟಾಕಲ್ಲಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ನಿಮಗೆ ಸಿಕ್ಕಿದೆ. ನಾನು ಆಗಲೇ ಹೇಳಿದ್ರೆ 2 ಗ್ರಾಮ್ಸ್ ಒಂದು ಚಿಕ್ಕ ಲಾಕೆಟ್ ಇಯರಿಂಗ್ಸಿಂದ ಹಿಡಿದು ಹೆವಿ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇದೆ. ಬಟ್ ಕಸ್ಟಮೈಸೇಷನ್ಗೆ ಸ್ವಲ್ಪ ನಿಮಗೆ ವೇಸ್ಟೇಜ್ ಅನ್ನೋದು ಜಾಸ್ತಿ ಆಗುತ್ತೆ. ರೆಡಿ ಸ್ಟಾಕಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಓನ್ಲಿ 4% ವೇಸ್ಟೇಜ್ ಮಾತ್ರನೇ ಫ್ರೆಂಡ್ಸ್. ಸೊ ಅಕ್ಷಯ ತೃತೀಯಾಗೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡವರು ಒಂದ್ಸರಿ ಕನ್ಸಿಡರ್ ಮಾಡಿ ಸ್ಟೋರ್ಗೆ ವಿಸಿಟ್ ಮಾಡಿ. ನೋಡಿ ಹಾಗೆ ಸ್ಟ್ರೇಟಾಗಿ ಬಂದರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಟೀ ಸ್ಟಾಲ್ ಅನ್ನೋದು ನಿಮಗೆ ಕಾಣಿಸುತ್ತೆ. ಸೊ ಮೇಲ್ಗಡೆ ಸ್ಟೆಪ್ಸ್ ಹತ್ತಿ ಹೋದರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸೆಕೆಂಡ್ ಶಾಪೇ ಆಗಿರುತ್ತೆ, ಶ್ರೀ ಗಜಾನನ್ ಜ್ಯುವೆಲ್ಲರಿ. ಇಫ್ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನೋಡೋ ನಂಬರ್ಗೆ ನೀವು ಖಂಡಿತ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಎಸ್, ಇವತ್ತು ನಾವಿದ್ವಿ ಶ್ರೀ ಗಜಾನನ್ ಜ್ಯುವೆಲ್ಲರ್ಸ್. ಸೊ ಈಗ ಅಕ್ಷಯ ತೃತೀಯ ಬರ್ತಾ ಇದೆ ಸರ್. ಸೊ ಅಕ್ಷಯ ತೃತೀಯಗೆ ಏನು ಆಫರ್ಸ್ ಕೊಡ್ತಾ ಇದ್ದೀರಾ ಕಸ್ಟಮರ್ಸ್ಗೆ? ಸೊ ನಿಮ್ಮ ಬಗ್ಗೆ, ನಿಮ್ಮ ಸ್ಟೋರ್ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ನಾನು ಹೆಚ್ಚಿಗೆ ಸ್ಟಾರ್ಟಿಂಗ್ ಏನು ಹೇಳ್ತಾ ಇಲ್ಲ, ಸ್ಟ್ರೈಟ್ ಅವೇ ಈಗ ಅಕ್ಷಯ ತೃತೀಯ ಆಫರ್ ಏನಿದೆ ಹೇಳಿ, ಆಮೇಲೆ ಹಾಗೆ ನಾವು ಕಲೆಕ್ಷನ್ಸ್ ಕೂಡ ನೋಡ್ತಾ ಹೋಗೋಣ. ಮೇಡಮ್, ಅಕ್ಷಯ ತೃತೀಯ ಹಾಗೂ ಈಗ ಮ್ಯಾರೇಜ್ ಸೀಸನ್, ವೆಡ್ಡಿಂಗ್ ಸೀಸನ್ ಇದೆ. ಓಕೆ, ಆಫರ್ಸ್ ವೆಡ್ಡಿಂಗ್ ಸೀಸನ್ ಹಾಗೂ ಅಕ್ಷಯ ತೃತೀಯ ಎರಡು ಆಫರ್ ಅಪ್ ಟು ಮೇ 20th ವರೆಗೂ. ಓಕೆ, ನಮ್ಮಲ್ಲಿ ವೇಸ್ಟೇಜ್ ಏನಿದೆ 4% ಇರುತ್ತೆ. ಓಕೆ, ನಿಮಗೆ ಕಂಪ್ಲೀಟ್ ಆಗಿ ಓನ್ಲಿ 4% ಇರುತ್ತೆ ವೇಸ್ಟೇಜ್. ನೋ ಮೇಕಿಂಗ್ ಚಾರ್ಜ್. ಓನ್ಲಿ ಆನ್ ರೆಡಿ ಸ್ಟಾಕ್, ದಟ್ ಟು ಆನ್ ಆಂಟಿಕ್ ಜ್ಯುವೆಲ್ಲರಿ ಓನ್ಲಿ. ಆಂಟಿಕ್ ಜ್ಯುವೆಲ್ಲರಿ ರೆಡಿ ಸ್ಟಾಕ್ ಅಲ್ಲಿ ಇರುವಂತ ಕಲೆಕ್ಷನ್ಸ್ ನೀವು ಈ ತರ ಸ್ಟೋರ್ ಬರ್ತೀರಾ, ರೆಡಿ ಸ್ಟಾಕ್ ಅಲ್ಲಿ ಏನಿದ್ರು ತಗೊಂಡ್ರು ಓನ್ಲಿ 4% ಮಾತ್ರನೇ ವೇಸ್ಟೇಜ್ ಇರುತ್ತೆ. ಇದು ನಿಮಗೆ ಒಂದಿನ 2 ದಿನ ಆಫರ್ ಅಲ್ಲ. ಸೊ ಇವತ್ತು ವಿಡಿಯೋ ನೋಡ್ತಾ ಇದ್ದೀರಾ ಏಪ್ರಿಲ್ 17th ಅಂದ್ರೆ ನೆಕ್ಸ್ಟ್ ಮಂತ್ 20th, ಆಲ್ಮೋಸ್ಟ್ 1 ಮಂತ್. ಹಾ, ಸೊ ಆಲ್ಮೋಸ್ಟ್ 1 ಮಂತ್ಗೆ ನಿಮಗೆ ಈ ಆಫರ್ಸ್ ಇದೆ. ಸೊ ಯಾವಾಗ ಬೇಕಾದ್ರೂ ಬಂದು ನೀವು 1 ಮಂತ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಓಕೆ, ಕಂಪ್ಲೀಟ್ಲಿ ನಿಮಗೆ ವೇಸ್ಟೇಜ್ ಬಂದು 4% ಮಾತ್ರ ಇದೆ. ಪ್ರತಿ ವಿಡಿಯೋಲು ಕೇಳ್ತಾರೆ ವೇಸ್ಟೇಜ್ ಎಷ್ಟು ಹೇಳಿ ಅಂತ ಹೇಳಿ, ಈ ಸರಿ ಹೇಳಿದ್ದಾರೆ. ಸೊ ಯಾರ್ಯಾರು ಬೇಕಿದ್ದವರು ಡೆಫಿನೆಟ್ಲಿ ಈ ಟೈಮಲ್ಲಿ ಬಂದು ಗ್ರಾಬ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಮೇಡಮ್, ನಾವು ಕಸ್ಟಮರ್ಗೆ ಹೇಳೋದು ಒಂದೇ, ಓಕೆ, ನಾಟ್ ಓನ್ಲಿ ಮದುವೆ ಸೀಸನ್ ಅಂತ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ನೀವು ಗೋಲ್ಡ್ ಬೈ ಮಾಡ್ತಾ ಇರ್ಬೋದು. ಯಾಕಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ ಗೋಲ್ಡ್ ಯಾವ ರೇಟ್ ಹೋಗಿದೆ ಅಂತ. ಹೌದು, ಇನ್ ಫ್ಯೂಚರು ಅದು ಗೋಲ್ಡ್ ಅಪ್ಪೇ ಇದೆ, ಟ್ರೆಂಡ್ ಡೌನ್ ಅಂತೂ ಇಲ್ಲ. ಹಂಗಾಗಿ ನೀವು ಎಷ್ಟು ಬೈ ಮಾಡ್ತೀರಾ ನಿಮ್ಮ ಗೋಲ್ಡ್ ನಿಮ್ಮನ್ನ ಸೇವ್ ಮಾಡ್ದಂಗೆ ಆಗತ್ತೆ. ಹಾ, ನೀವು ಗೋಲ್ಡ್ ಮೇಲೆ ಎಷ್ಟು ಮನಿ ಸೇವ್ ಮಾಡ್ತೀರಾ ಅದೇ ಗೋಲ್ಡ್ ನಿಮ್ಮನ್ನ ಸೇವ್ ಮಾಡುತ್ತೆ ಇನ್ ಫ್ಯೂಚರ್ ಅಲ್ಲಿ. ಹೌದು. ಸೊ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ತರ ನೋಡ್ತಿದ್ರು ಈ ತರ ಟೈಮಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಹೌದು. ಸೊ ಅವ್ರು ಹೇಳ್ತಾ ಆಲ್ಮೋಸ್ಟ್ 9,000 ಟಚ್ ಆಗಿದೆ. ವೆರಿ ಸೂನ್ 10,000 ಆಗ್ಬಿಡುತ್ತೆ ಈ ಇಯರ್ ಅಲ್ಲಿ. ಇವತ್ತು ಪ್ಯೂರ್ ಗೋಲ್ಡ್ ರೇಟ್ ಬಂದು 9,875 ಇದೆ. ಜಸ್ಟ್ 125 ರೂಪೀಸ್ ಕಡಿಮೆ ಇದೆ 10,000 ಗೆ. ಓಕೆ, ಸೊ ಪ್ರಾಬಬ್ಲಿ ಇನ್ನೊಂದು 1 ಮಂತ್ ಅಲ್ಲಿ ಟಚ್ ಆದ್ರೂ 1 ಮಂತ್ ಅಲ್ಲ, ಇವತ್ತು ನಾಳೆ 10,000 ಟಚ್ ಆಗುತ್ತೆ. 24 ಕ್ಯಾರೆಟ್. ಓಕೆ, ಸೊ ಹಾಗಾಗಿ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಗೋಲ್ಡ್. ರೈಟ್. ಎಸ್.
ಸೊ ಈಗ ಕಲೆಕ್ಷನ್ ವೈಸ್ ನೋಡ್ತಾ ಬಂದ್ರೆ ಮೇಡಮ್ ಕಲೆಕ್ಷನ್ ವೈಸ್ ನಮ್ಮಲ್ಲಿ ಯು ಹಾರಗಳು 25 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಇದೆ. ಓಕೆ, ಇದೆಲ್ಲ ಬಂದು ಯು ಹಾರ ಹಾ ಕಲೆಕ್ಷನ್. ಯು ಹಾರ 25 ಗ್ರಾಮ್ ಟು 70 ಗ್ರಾಮ್ಸ್ ರೆಡಿ ಇರುತ್ತೆ. ಅಲ್ಟ್ರಾ ಲೈಟ್ ವೇಟ್ ಜ್ಯುವೆಲರೀಸ್ ಆಗಿರುತ್ತೆ ಇದೆಲ್ಲ ಕೂಡ. ಸೊ ಈಗ ರೇಟ್ಸ್ ಜಾಸ್ತಿ ಇರೋದ್ರಿಂದ ಹೆವಿ ಏನಂದ್ರೆ ಗಟ್ಟಿ ನೆಕ್ಲೆಸಸ್, ಗಟ್ಟಿ ಲಾಂಗ್ ಚಾರ ಮಾಡೋದಿಲ್ಲ, ಮಾಡಿದ್ರು ಕೂಡ ಹೆವಿ ವೇಟ್ ಆಗ್ಬಿಡುತ್ತೆ ಅಂಡ್ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದೆಲ್ಲ ಲೈಟ್ ವೇಟ್ ಒಕೇಶನಲ್ ಪರ್ಪಸ್ಗೆ ಅಲ್ವಾ ಯೂಸ್ ಮಾಡೋದು. ಸೊ ಡಿಸೈನ್ಸ್ ಅಂತೂ ಏನೂ ಕಮ್ಮಿ ಇರೋದಿಲ್ಲ, ಎಲ್ಲ ಲೈಟ್ ವೇಟ್ ಅಲ್ಲಿ ಬರುತ್ತೆ. ಸೊ 25 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 25 ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಯು ಶೇಪ್ ಅಲ್ಲ, ಅದು ಕೂಡ ಯು ಹಾರ ಅಂತ ಹೇಳ್ತಾರಲ್ವಾ. ಸೊ ಇದೆಲ್ಲ ಕೂಡ ಆಂಟಿಕ್ ಡಿಸೈನ್ಸ್ ಅಂಡ್ ಇದೆಲ್ಲ ರೆಡಿ ಸ್ಟಾಕ್ ಅಲ್ವಾ ಸರ್? ಹೌದು, ರೆಡಿ ಸ್ಟಾಕ್. ಸೊ ಈಗ ಕಸ್ಟಮರ್ ಸ್ಟೋರ್ ಬಂದ್ರು ಕೂಡ ಕಲೆಕ್ಷನ್ ಸಿಗುತ್ತೆ. ಸೊ ಇಫ್ ಇನ್ ಕೇಸ್ ಸರ್ ಯಾರಿಗಾದ್ರೂ ಈ ಮದುವೆ ಸೀಸನ್ಗೆ ಆರ್ಡರ್ ಬೇಸಿಸ್ ಮೇಲೆ ಏನಾದ್ರು ಬೇಕಿದ್ರೆ ಸೊ ಅವರಿಗೆ ಯಾವ ತರ ಇರುತ್ತೆ ಸರ್? ಮೇಡಮ್ ಆರ್ಡರ್ ಬೇಸಿಸ್ ಮೇಲೆ ಇದ್ರೆ ನಮ್ದೇನ್ ರೆಗ್ಯುಲರ್ ವೇಸ್ಟೇಜ್ ಇದೆ ಅದೇ ಕೊಡ್ಬೇಕು. ಓಕೆ, ಹೋಲ್ಸೇಲ್ ಪ್ರೈಸಸ್ ಇರುತ್ತೆ. ಇದಾದ್ರೆ ಈಗ ಇನ್ನೂ ಕೂಡ ಬೆಸ್ಟ್ ಪ್ರೈಸಸ್ ಅಲ್ಲಿ ನಿಮಗೆ ಸಿಗ್ತಾರೆ ಅಂಡ್ ರೆಡಿ ಸ್ಟಾಕ್ ಅಲ್ಲಿ ಕೂಡ ಇನ್ನು ಕಮ್ಮಿ ಇರೋದಿಲ್ಲ ಫ್ರೆಂಡ್ಸ್. ವೆರೈಟೀಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಎಲ್ಲ ಲೇಟೆಸ್ಟ್ ಇರುತ್ತೆ ಅಂಡ್ ಹ್ಯೂಜ್ ವೆರೈಟೀಸ್ ಇರುತ್ತೆ. ಸೊ ಈಗ ನೆಕ್ಸ್ಟ್ ವೆರೈಟೀಸ್ ನೋಡೋಣ ಸರ್. ಓಕೆ, ಎಸ್ ಫ್ರೆಂಡ್ಸ್, ಈಗ ನೋಡ್ತಿದ್ದೀವಿ ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್. ಇದು ಕೂಡ ಅಷ್ಟೇ ನಿಮಗೆ ಯು ಹಾರನೇ ಬರುತ್ತಲ್ಲ ಸರ್? ಯು ಹಾರ, ಹಾರ. ಸೊ ಇದೆಲ್ಲ ಲೇಟೆಸ್ಟ್ ಟ್ರೆಂಡಿ. ಇಫ್ ಇನ್ ಕೇಸ್ ಬ್ರೈಡ್ಸ್ ಯಾರಾದ್ರು ನೋಡ್ತಾ ಇದ್ದೀರಾ, ಸೊ ಈಗ ಏನಾದ್ರು ಪರ್ಚೇಸ್ ಮಾಡಬೇಕು ವೆಡ್ಡಿಂಗ್ಗೆ, ಸೊ ಫ್ಯೂಚರ್ಗೆ ಏನಾದ್ರು ಬೇಕು, ಇಲ್ಲ ಪ್ರೆಸೆಂಟ್ಗೆ ಏನಾದ್ರು ಕೂಡ ನಿಮ್ಮ ವೆಡ್ಡಿಂಗ್ಸ್ ಇದೆ ಅಂದ್ರೂ ಕೂಡ ಡೆಫಿನೆಟ್ಲಿ ನೋಡ್ಬೋದು. ಲೇಟೆಸ್ಟ್ ಡಿಸೈನ್ಸ್ ಇದೆ, ಇದೆಲ್ಲ ಕೂಡ ಕಂಪ್ಲೀಟ್ಲಿ ಲೇಟೆಸ್ಟ್ ಡಿಸೈನ್ಸ್. ಲಕ್ಷ್ಮಿ ಆಂಟಿಕ್ ಜ್ಯುವೆಲರೀಸ್ ಅಲ್ವಾ ಸರ್? ಹೌದು. ಓಕೆ, ಸೊ ಕಸ್ಟಮೈಸೇಷನ್ ಬೇಕಾದರೂ ಮಾಡಿ ಕೊಡ್ತಾರೆ, ಬಟ್ ರೆಡಿ ಸ್ಟಾಕಲ್ಲಿ ಕೂಡ ನಿಮಗೆ ಒಳ್ಳೆ ವೆರೈಟೀಸ್ ಇದೆ. ಸೊ ಇದೆಲ್ಲ ಓನ್ಲಿ ಫಾರ್ 4% ವೇಸ್ಟೇಜಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಟ್ರೆಡಿಷ್ನಲ್ ಕಾಸಿನ ಹಾರ ಬೇಕಾದ್ರೂ ಕೂಡ ಸಿಗುತ್ತೆ. ಸೊ ನೋಡ್ಬೋದು. ಸೊ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಅದೆಲ್ಲ ಸ್ವಲ್ಪ ಸಿಗುತ್ತೆ ಸರ್? ಹಾಂ, ಸಿಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಲಾಂಗ್ ಹಾರ. ಸೊ ಲೈಟ್ ವೇಟ್, ಅಲ್ಟ್ರಾ ಲೈಟ್ ವೇಟ್ ಇದೆ, ಕಂಪ್ಲೀಟ್ಲಿ ಫುಲ್ ವೇಟ್ಲೆಸ್. ಡಿಸೈನ್ಸ್ ಕೂಡ ನೋಡ್ಬೋದು. ಸೊ ಮಲ್ಟಿಪಲ್ ಚಾಯ್ಸಸ್ ಸಿಗುತ್ತೆ. ತುಂಬ ಕಮ್ಮಿ ಇರುತ್ತೇನೋ ಅದಕ್ಕೆ ಈ ಥರ ಆಫರ್ ಕೊಡ್ತಾರೆ ಅಂತ ಅಂದ್ಕೊಳ್ಳೇಬೇಡಿ. ಡೆಫಿನೆಟ್ಲಿ ಒಂದು ಸ್ಮಾಲ್ ಇಯರಿಂಗ್ಸಿಂದ ಹಿಡಿದು ಹೆವಿ ನಿಮಗೆ ಡಾಬ್ ಬೇಕಾದರೂ ಕೂಡ ರೆಡಿ ಸ್ಟಾಕಲ್ಲಿ, ಎನಿ ಟೈಮ್ ರೆಡಿ ಸ್ಟಾಕ್ಸಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದೆಲ್ಲ ನೋಡ್ಬೋದು. ಸೊ ಇದೆಲ್ಲ ಎಷ್ಟು ಗ್ರಾಮ್ಸ್ ಅಲ್ಲಿ ಸರ್? ಈ ಥರ ಸ್ವಲ್ಪ ಬ್ರಾಡ್ ಆಗಿ ಮೇಡಮ್ ಇದೆಲ್ಲ ನಿಮಗೆ 45 ಗ್ರಾಮ್ ಇಂದ ಹಿಡಿದು 65-70 ಗ್ರಾಮ್ಸ್ ವರೆಗೂ ಇದೆ. ಕಸ್ಟಮರ್ ಚಾಯ್ಸ್. ಆಮೇಲೆ ನಮ್ಮಲ್ಲಿ ಏನಂದ್ರೆ ಒಂದು ಆಪ್ಷನ್, ನಿಮಗೆ ಬೀಡ್ಸ್ ಬೇಡ, ಗೋಲ್ಡ್ ಬಾಲ್ ಬೇಕಾದ್ರೆ ಇಮಿಡಿಯೇಟ್ ಗೋಲ್ಡ್ ಬಾಲ್ ಹಾಕ್ಕೊಡ್ತೀವಿ. ಹೌದು, ರಿಪ್ಲೇಸ್ಮೆಂಟು. ಇಲ್ಲ ಗೋಲ್ಡ್ ಬಾಲ್ ಬೇಡ ನಮಗೆ ಬೀಡ್ಸ್ ಹಾಕ್ಕೊಡಿ ಅಂದರೆ ಅದು ಇಮಿಡಿಯೇಟ್ ಮಾಡ್ಕೊಡ್ತೀವಿ. ಹಾಂ, ಆಪ್ಷನ್ ನಮ್ಮಲ್ಲಿ ಇರುತ್ತೆ. ಎಮ್ರಾಲ್ಡ್ ಇರುತ್ತೆ, ರೂಬಿ ಇರುತ್ತೆ, ಪರ್ಲ್ ಇರುತ್ತೆ, ಎಲ್ಲ ರೆಡಿ ಇರುತ್ತೆ. ಹಾಂ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತೀವಿ. ಹಾಂ, ಈ ಸಣ್ಣ ಪುಟ್ಟ ಕಸ್ಟಮೈಸೇಷನ್ ರೆಡಿ ಸ್ಟಾಕ್ ಅಲ್ಲಿ ಸ್ಪಾಟ್ ಅಲ್ಲಿ ನಿಮಗೆ ಸ್ಪಾಟಲ್ಲೇ ಮಾಡ್ಕೊಡ್ತೀವಿ, ಮಾಡ್ಕೊಟ್ಬಿಡ್ತಾರೆ. ನಿಮಗೆ ಬೇರೆ ಕಲರ್ಸ್ ಬೇಕು, ಫಾರ್ ಎಕ್ಸಾಂಪಲ್ ಈಗ ಪೇಸ್ಟಲ್ಸ್ ಕೇಳ್ತಾರೆ ತುಂಬಾ ಜನ, ಮರೂನ್ ಕೇಳ್ತಾರೆ, ಸೊ ಇಲ್ಲ ಪರ್ಲ್ಸ್ ಕೇಳ್ತಾರೆ. ಸೊ ಅದೆಲ್ಲ ಕೂಡ ಮಾಡಿ ಕೊಡ್ತಾರೆ, ಸ್ಮಾಲ್ ಕಸ್ಟಮೈಸೇಷನ್. ಎಸ್, ಸೊ ಇದೆಲ್ಲ ನಿಮಗೆ 45 ಗ್ರಾಮ್ಸ್ ಇಂದ ಅಪ್ ಟು 60-70 ಗ್ರಾಮ್ಸ್ ವರೆಗೂ ಬರುತ್ತೆ. ಕಾಸಿನ ಸರ ನಮ್ಮಲ್ಲಿ 35 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. 35 ಗ್ರಾಮ್ಸ್. ಹೌದು, ಇದು ಲಾಂಗ್ ಹಾರ. ಹೌದು. ಇದರ ಶಾರ್ಟ್ ಬೇಕಾದ್ರೆ ಶಾರ್ಟ್ ಸಿಗುತ್ತೆ. ಇದು ಎಷ್ಟು ಗ್ರಾಮ್ಸ್ ಇದೆ ಸರ್? ಮೇಡಮ್ ಇದು 44 ಗ್ರಾಮ್ ಇದೆ. 44 ಗ್ರಾಮ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಇದು ಪೆಂಡೆಂಟ್ ಎಲ್ಲ. ಸೊ ಯಂಗ್ಸ್ಟರ್ಸ್ ಆಗಿರ್ಬೋದು, ಸ್ವಲ್ಪ ಏಜ್ ಅವರಾಗಿರ್ಬೋದು, ಎಲ್ರಿಗೂ ಸೆಟ್ ಆಗುವಂತ. ಇದು ನೋಡಿ 37 ಗ್ರಾಮ್ ಇದೆ. 37 ಗ್ರಾಮ್ಸ್. ಓಕೆ, ಸೊ ಆಲ್ಮೋಸ್ಟ್ ನೀವು ಹೇಳಿದಾಗ ಒಂದು 40 ಗ್ರಾಮ್ಸ್ ಇಂದ ಹಿಡಿದ್ರೆ ಅಪ್ ಟು 60 ಗ್ರಾಮ್ಸ್ ವರೆಗೂ ಈ ಥರ ಹೆವಿ ಕಲೆಕ್ಷನ್ಸ್ ಕೂಡ ಸಿಕ್ಬಿಡುತ್ತೆ. ಹೌದು. ಸೊ ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ನೋಡ್ಬೋದು ಫ್ರೆಂಡ್ಸ್. ಕಂಪ್ಲೀಟ್ಲಿ ವೆರಿ ಯುನೀಕ್ ಆಗಿರುವಂಥ ನೆಕ್ಲೆಸ್ ಡಿಸೈನ್ಸ್. ನೀವು ರೆಗ್ಯುಲರ್ ಆಗಿ ನೋಡಿರ್ತೀರಾ ಕೆಲವೊಂದು ಪ್ಯಾಟರ್ನ್ಸ್, ಲೈಕ್ ಈ ಥರ ಪ್ಯಾಟರ್ನ್ಸ್ ನೋಡಿರ್ತೀರಾ, ಬಟ್ ಇದೆಲ್ಲ ನೋಡಿ ವೆರಿ ಡಿಫ್ರೆಂಟ್. ಇದೆಲ್ಲ ಲೇಟೆಸ್ಟ್ ಅಲ್ವಾ ಸರ್? ಲೇಟೆಸ್ಟ್ ಮಾಡೆಲ್ಸ್ ನೋಡಿ ಮೇಡಮ್. ಈಗ ಗಣಪತಿ, ಓಕೆ, ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್, ಲೈಟ್ ವೇಟ್ ಅಲ್ಲಿ ಲೇಟೆಸ್ಟ್ ಕಲೆಕ್ಷನ್ಸ್. ಸೊ ಗಣಪತಿದು ವರ್ಕ್ ಎಲ್ಲ ಕೂಡ ತುಂಬಾ ಡೀಟೇಲಿಂಗ್ ಆಗಿದೆ. ಸೊ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ. ಮೇಡಮ್ ನೀವು ಗಣಪತಿದು ಸೊಂಡ್ಲು, ಈ ಲಡ್ಡು ಕೈಲಿ ಇಟ್ಕೊಂಡಿರೋ ಲಡ್ಡು, ಅದೆಲ್ಲ ನೋಡಿ ನೀಟ್ ಅಂಡ್ ಕ್ಲಿಯರ್ ಆಗಿ ನಿಮಗೆ ವಿಸಿಬಲ್ ಇದೆ. ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಫ್ರೆಂಡ್ಸ್, ಇದೆಲ್ಲ ಕೂಡ ಎಕ್ಸ್ಕ್ಲೂಸಿವ್ ಆಗಿದೆ. ಸೊ ಈ ಲಕ್ಷ್ಮಿದು ಅಷ್ಟೇ ಫಿನಿಶಿಂಗ್ ಎಲ್ಲ ನೋಡಿ, ಡೀಟೇಲಿಂಗ್ ನೋಡಿ. ಸೊ ರೆಗ್ಯುಲರ್ ಲಕ್ಷ್ಮಿ ಡಿಸೈನ್ಸ್ ನೋಡೇ ಇರ್ತೀರ, ನಾನು ಆಗಲೇ ತೋರಿಸಿದ್ರೆ ಒಂದು ಪ್ಯಾಟರ್ನ್. ಇದೊಂದು ರೆಗ್ಯುಲರ್ ಪ್ಯಾಟರ್ನ್, ಜಸ್ಟ್ ಫಾರ್ ಒಂದು ಸ್ಯಾಂಪಲ್ಗೋಸ್ಕರ, ಡಿಫ್ರೆನ್ಸ್ಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಈಗ ಲೇಟೆಸ್ಟ್ ಡಿಸೈನ್ಸ್. ನಾನು ಆಗಲೇ ಹೇಳಿದ್ರೆ ರೆಡಿ ಸ್ಟಾಕಲ್ಲಿ ಕೂಡ ತುಂಬ ಯುನೀಕ್ ವೆರೈಟೀಸ್. ಸೊ ಒಂದಕ್ಕಿಂತ
ಒನ್ ಡಿಫ್ರೆಂಟ್ ಇದೆ. ಇದೆಲ್ಲ ಆಂಟಿಕ್ ಅಲ್ವಾ ಸರ್? ಕಂಪ್ಲೀಟ್ ಹೌದು ಮೇಡಮ್, ಆಂಟಿಕ್ ಟೆಂಪಲ್ ಜ್ಯುವೆಲ್ರಿ. ಟೆಂಪಲ್ ಡಿಸೈನ್ಸ್. ಸೊ ಇಫ್ ಇನ್ ಕೇಸ್ ನೋಡಿ ಬೀಡ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಇವನ್ ಬೀಡ್ಸ್ ಅಲ್ಲಿ ಕೂಡ ಇದೆ. ಅಂಡ್ ಇದೆಲ್ಲ ಕುಂದನ್ ವರ್ಕ್ ಸರ್ ಇದು? ಇಲ್ಲ, ಕುಂದನ್ ವರ್ಕ್ ಇಲ್ಲ, ಸ್ಟೋನ್ ವರ್ಕ್ ಅಲ್ವಾ? ಬಟ್ ಅದು ನೋಡೋಕ್ಕೆ ಕುಂದನ್ ವರ್ಕ್ ತರ ಇದೆ ಆ್ಯಕ್ಚುಲಿ. ಈ ಒಂದು ಪೀಸ್ ಕೂಡ ಇದೆ ನೋಡಿ, ನೋಡಿದ ತಕ್ಷಣ ಆ್ಯಕ್ಚುಲಿ ಕುಂದನ್ ವರ್ಕ್ ಅಂತ ಅಂದ್ಕೊಳ್ತಾರೆ. ಬಟ್ ನಾರ್ಮಲ್ ಸ್ಟೋನ್ಸ್ ಎಲ್ಲ ಈ ಥರ ನಿಮಗೆ ಕುಂದನ್ ಫಿನಿಶಲ್ಲಿ ಬಂದಿದೆ. ಸೊ ನಿಮಗೆ ಪ್ರೈಸಸ್ ಕೂಡ ಏನೋ ಕುಂದನ್ ಥರ ಎಕ್ಸ್ಪೆನ್ಸಿವ್ ಕೂಡ ಡೆಫಿನೆಟ್ಲಿ ಇರೋದಿಲ್ಲ. ಆ್ಯಂಡ್ ಇಫ್ ಇನ್ ಕೇಸ್ ನೋಡಿ ಮಲ್ಟಿ ಕಲರ್ಸ್ ನವರತ್ನ ಬೀಡ್ಸ್ ಮೇಡಮ್ ಬೀಡ್ಸ್ ಅಲ್ಲಿ. ಸೊ ಇದಂತೂ ಎಲ್ಲದಕ್ಕೂ ಮ್ಯಾಚ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇದೆಲ್ಲ ಎಷ್ಟು ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಮೇಡಮ್ ಇದೆಲ್ಲ ನಮ್ಮಲ್ಲಿ 10 ಗ್ರಾಮ್ಸ್ ಇಂದ ಹಿಡಿದು 50 ಗ್ರಾಮ್ಸ್ ವರೆಗೂ ರೆಡಿ ಇರುತ್ತೆ. 10 ಗ್ರಾಮ್ಸ್ ಇಂದ ನೆಕ್ಲೆಸಸ್ ಅಲ್ವಾ ಸರ್? ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ಸ್ಮಾಲ್ ಇದು 15 ಗ್ರಾಮ್ಸ್ ಇಫ್ ಐ ನಾಟ್ ರಾಂಗ್ ಇರೋದು. ಸೊ ಈ ಥರ ಹಿಡಿದು ಈ ಥರ ನಿಮಗೆ ಬ್ರಾಡ್ ಸ್ಟೇಟ್ಮೆಂಟಿಂಗ್ ಪೀಸಸ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಅಪ್ ಟು ಲೈಕ್ 30-40 ಗ್ರಾಮ್ಸ್ ಅಲ್ವಾ ಸರ್ ನೆಕ್ಲೆಸಸ್? ಹೌದು. ಓಕೆ. ಕುಂದನ್ ಜ್ಯುವೆಲ್ರಿಗೆ ನೀವು ಕಸ್ಟಮರ್ಸ್ ಏನಿದೆ ಅದು ನಿಮ್ಮ ಚಾಯ್ಸ್ ಮೇಲೆ ಇದಾಗುತ್ತೆ. ಯಾಕಂದ್ರೆ ಕುಂದನ್ ಜ್ಯುವೆಲ್ರಿ ರೀಸೇಲ್ ವ್ಯಾಲ್ಯೂ ಬಂದು ನಿಮಗೆ ಜಸ್ಟ್ 60% ಮಾತ್ರ ಬರುತ್ತೆ. ಓಕೆ. 40% ನಿಮ್ಗೆ ಹೋಗುತ್ತೆ. ಕುಂದನ್ 100 ಗ್ರಾಮ್ಸ್ ಅಲ್ಲಿ ನಿಮಗೆ ಒಂದು 20 ಗ್ರಾಮ್ಸ್ ವ್ಯಾಕ್ಸೇ ಬರುತ್ತೆ ಅದರಲ್ಲಿ. ಓಕೆ. ಆ ವ್ಯಾಕ್ಸ್ ಕೂಡ ನೀವು ದುಡ್ಡು ಓಕೆ. ಸೊ ಹಾಗಾಗಿ ಈ ತರ ಜ್ಯುವೆಲರೀಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರೀಸೇಲ್ ವ್ಯಾಲ್ಯೂ ನಿಮಗೆ ಬರೀ ಜಸ್ಟ್ 10% ಲಾಸ್ ಆಗುತ್ತೆ ಅಷ್ಟೇ. ನೀವೇನು ವೇಸ್ಟೇಜ್ GST ಕೊಟ್ಟಿರ್ತೀರಾ ಅದು ಮಾತ್ರ ಲಾಸ್ ಆಗುತ್ತೆ. ಕುಂದನ್ ಜ್ಯುವೆಲ್ರಿಯಲ್ಲಿ ನಿಮಗೆ 40% ಲಾಸ್ ಆಗುತ್ತೆ. ಓಕೆ. ಸೊ ಈ ತರ ಅಂದ್ರೆ ಕಂಪ್ಲೀಟ್ಲಿ ಗೋಲ್ಡ್ ಇರೋದ್ರಿಂದ ನಿಮಗೆ ಜಾಸ್ತಿ ಏನು ವೇಸ್ಟೇಜ್ ಹೋಗೋದಿಲ್ಲ. ನೀವು ಇನ್ ಕೇಸ್ ಇನ್ ಫ್ಯೂಚರ್ ರಿಟರ್ನ್ ಕೊಡಬೇಕು, ಸೇಲ್ ಮಾಡಬೇಕು. ಹೌದು ಮೇಡಮ್, ಯಾಕಂದ್ರೆ ಈಗಿರೋ ರೇಟ್ಗೆ ಮತ್ತೆ ಗೋಲ್ಡ್ ರೇಟ್ ಯಾವ ರೀತಿ ಹೋಗಿದೆ ಅಂದ್ರೆ ಸಾಧಾರಣ ಜನ ನಾರ್ಮಲ್ ಜನರಲ್ ಮಿಡಲ್ ಕ್ಲಾಸ್ ಪೀಪಲ್ಲೇ ಗೋಲ್ಡ್ ಬೈ ಮಾಡೋದು ಜಾಸ್ತಿ. ಅಂಥದ್ರಲ್ಲಿ ರೇಟ್ ಎಫೆಕ್ಟ್ ಆಗ್ತಾ ಇದೆ ಎಲ್ರಿಗೂ. ಹಾಂ, ಹಾಗಾಗಿ ಅಂಥದ್ರಲ್ಲಿ ನೀವು ಕುಂದನ್ ಜ್ಯುವೆಲ್ರಿ ಬಂದು ಭಾಳ ಹೆವಿ ವೆಯ್ಟ್ ಬರುತ್ತೆ. ಒಂದೊಂದು ನೆಕ್ಲೆಸ್ 100 ಗ್ರಾಮ್, 120 ಗ್ರಾಮ್, 150 ಗ್ರಾಮ್ ಬರುತ್ತೆ. ಅದರಲ್ಲಿ ನಿಮಗೆ 20-30 ಗ್ರಾಮ್ಸ್ ವ್ಯಾಕ್ಸ್ ದುಡ್ಡು ಕೊಡಬೇಕು ನೀವು. ಬ್ರೈಡಲ್ ಜ್ಯುವೆಲ್ರಿ ಆಲ್ಮೋಸ್ಟ್ 60-70 ಗ್ರಾಮ್ಸ್ ಅಲ್ಲೇ ಬಂದ್ಬಿಡುತ್ತೆ. 100% ಬರುತ್ತೆ ಮೇಡಮ್. 60-70 ಗ್ರಾಮ್ಸ್ ನಾನು ಬ್ರೈಡಲ್ ಜ್ಯುವೆಲ್ರಿ ಕೊಡ್ತೀನಿ. ಹಾಂ. ಸೊ ಇದೆಲ್ಲ ನೋಡಬಹುದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್. ಇನ್ನು ತುಂಬಾ ಡಿಸೈನ್ಸ್ ಇದೆ. ಡೆಫಿನೆಟ್ಲಿ ಒಂದ್ಸರಿ ಸ್ಟೋರ್ ವಿಸಿಟ್ ಮಾಡಿ. ಮೇಡಮ್ ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ನಿಮಗೆ ಈಗ ನೋಡಿ ಇದಿದೆ, ಇದಕ್ಕೆ ಇಲ್ಲಿ ನಿಮ್ಗೆ ಗ್ರೀನ್ ಬೀಡ್ಸ್ ಬೇಕಾದ್ರೆ ಇಮಿಡಿಯೇಟ್ ಹಾಕೊಡ್ತೀವಿ. ಅದೇನು ನಮಗೆ ಇದೇ ಇಲ್ಲ. ಗೋಲ್ಡ್ ಎಲ್ಲ ಬೇಕಾದ್ರೆ ಗೋಲ್ಡ್ ಎಲ್ಲ ಕೊಡ್ತೀವಿ. ಸೊ ಈ ಥರ ನಿಮಗೆ ಸ್ಮಾಲ್ ಕಸ್ಟಮೈಸೇಷನ್ಸ್ ಕೂಡ ಡೆಫಿನೆಟ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದೆಲ್ಲ ನೆಕ್ಲೆಸಸ್. ಈಗ ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ನೋಡೋಣ. ಫುಲ್ ಚೋಕರ್ಸ್ 20 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ವೇಟ್. ಸ್ಟಾರ್ಟಿಂಗ್ ಫುಲ್ 20 ಗ್ರಾಮ್ಸ್. ಹಾಂ. ಸೊ ಫುಲ್ ಚೋಕರ್ಸ್ ಇದೆಲ್ಲ ಕೂಡ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ನಿಮಗೆ ಕಮ್ಮಿ ವೆಯ್ಟಲ್ಲಿ. ಸೊ ಈ ಬ್ರೈಡಲ್ ಸೆಟ್ಸ್ ನೋಡ್ತಾ ಇದ್ದೀರಾ, ಲಾಂಗ್ ಹಾರ ನೋಡ್ತಾ ಇದ್ದೀರಾ ಅಂದರೆ ಲಾಂಗ್ ಹಾರ ಒಂದು 30-35 ಗ್ರಾಮ್ಸ್ ಅಲ್ಲಿ, ಅಂದರೆ 20 ಗ್ರಾಮ್ಸ್ 25 ಗ್ರಾಮ್ಸಲ್ಲಿ ಈ ಥರ ಚೋಕರ್ಸು ಬಂದ್ಬಿಡುತ್ತೆ. ಸೊ ಇದೆಲ್ಲ ಲೇಟೆಸ್ಟ್ ಮಾಡೆಲ್ಸು. ಸೊ ರೆಡಿ ಸ್ಟಾಕಲ್ಲೇ ಇರುವಂಥ ವೆರೈಟೀಸ್ ಫ್ರೆಂಡ್ಸ್. ಇದೆಲ್ಲ ಬೇಬಿ ಚೋಕರ್ಸ್ 12 ಗ್ರಾಮ್ ಇಂದ ಸ್ಟಾರ್ಟಿಂಗ್. ಬೇಬಿ ಚೋಕರ್ಸ್. ಸೊ ದೊಡ್ಡವರು ಹಾಕೋಬೋದಲ್ಲ? ದೊಡ್ಡವರು ಹಾಕೋಬೋದು. ಹೆಸರು ಅದು ಬೇಬಿ ಚೋಕರ್ಸ್. ಸೊ ಹೆಸರು ಮಾತ್ರ ಆ ಥರ. ಸೊ ಇದು ಯಾರು ಬೇಕಾದ್ರೂ ಹಾಕೋಬಹುದು. ಡಿಫ್ರೆಂಟ್ ಟೈಪ್ ಆಫ್ ಚೋಕರ್ ಇರೋದು. ಫುಲ್ ನೆಕ್ಗೆ ಬರುತ್ತೆ, ಕ್ಲೋಸ್ ನೆಕ್ಗೆ ಬರುತ್ತೆ. ಸೊ ಇದ್ರಲ್ಲೂ ತುಂಬಾ ಮಾಡೆಲ್ ಸಿಗುತ್ತೆ. ಇದೆಲ್ಲ ನಿಮಗೆ ನೆಕ್ಲೆಸ್ ಕಲೆಕ್ಷನ್ಸ್ ಅಲ್ಲೇ ಇನ್ನು ಸ್ವಲ್ಪ ವೆರೈಟೀಸ್. ನಾವು ಆಗಲೇ ನೋಡಿದ್ದು ಸ್ವಲ್ಪ ಬ್ರಾಡ್ ನೆಕ್ಲೆಸಸ್, ಹೆವಿ ವೇಟ್ಸ್, ಸರಿ ಒಂದು 20-30 ಗ್ರಾಮ್ಸ್. ಇದೆಲ್ಲ ನಿಮಗೆ 15 ಗ್ರಾಮ್ಸ್ ಸಿಕ್ಬಿಡುತ್ತೆ. 15-60 ಗ್ರಾಮ್ಸ್ ನೋಡಿ. ಇದು ಕಾಸಿನ ಸರ ನಿಮಗೆ ಕಾಸಿನ ನೆಕ್ಲೆಸ್ ನಮ್ಮಲ್ಲಿ 15-16 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇರುತ್ತೆ. ಓಕೆ. ಇದೆಲ್ಲ ಕೂಡ ನೆಕ್ಲೆಸಸ್ ನೋಡಿ, ಕಾಸಿನ ವಿತೌಟ್ ಪೆಂಡೆಂಟ್ ಸ್ಟೈಲ್ಸ್ ಅಲ್ವಾ? ವಿತೌಟ್ ಪೆಂಡೆಂಟ್ ಸ್ಟೈಲ್. ಇದು ನೋಡಿ, ಇದು ಎಷ್ಟು ಡಿಫರೆಂಟ್ ಇದೆ. ಇದು ಏನು ಮಾಡೆಲ್ ಸರ್ ಇದು? ಮೇಡಮ್ ಇದು ವಿತ್ ರೂಬಿ ಸ್ಟೋನ್ಸ್ ಇದೆ. 23.3 ಇದೆ ವೆಯ್ಟು ಮೇಡಮ್. ಇದು 23.3 ಇದೆ ವೆಯ್ಟು. 3.2 ಗ್ರಾಮ್ ನಿಮಗೆ ರೂಬಿ ಲೆಸ್ ಆಗುತ್ತೆ. ಓಕೆ. ರೂಬೀಸ್ ಲೆಸ್ ಆಗಿನೇ ಬರುತ್ತೆ. ಡಿಫ್ರೆಂಟ್ ಆಗಿದೆ ಡಿಸೈನ್. ಯುನೀಕ್ ಆಗಿದೆ. ವಿತೌಟ್ ಪೆಂಡೆಂಟ್ ಸ್ಟೈಲ್ಸ್ ನೋಡಿದ್ದೀರಾ ಅಂದರೆ ಒಂದು 20 ಗ್ರಾಮ್ಸ್ ಅರೌಂಡ್ ಅಲ್ಲ ಸರ್? ಹೌದು ಹೌದು, 20 ಗ್ರಾಮ್ಸ್. ಇದೆಲ್ಲ ಒಂದು ಕಾಸಿನ ನೋಡಿ. ಇದೆ ಕಾಸಿನ ಟೋಟಲಿ ಡಿಫ್ರೆಂಟ್. ಯುನೀಕ್ ಲಾಂಗ್ ಹಾರ ಇರುತ್ತೆ. ನೆಕ್ಲೆಸ್ ಪ್ಲಾನ್ ಮಾಡ್ತಾ ಇದ್ರೆ ಕಾಸಿದ್ದು ಅಂದರೆ ಡೆಫಿನೆಟ್ಲಿ ನೋಡ್ಬೋದು. ಇದೆಲ್ಲ ಎಂಟೈರ್ ಕಲೆಕ್ಷನ್ ನಾನು ಏನು ತೋರಿಸ್ತೀನಿ ಇದೆಲ್ಲನೂ ನಿಮಗೆ 4% ವೇಸ್ಟೇಜಸಲ್ಲೇ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಸೊ ಏನು ಮಿಡಲ್ ಹೇಳಿದ್ದಾರೆ ಸೇಮ್ ಪ್ರೈಸಸ್ಸಲ್ಲೇ ನಿಮಗೆ ಡೆಫಿನೆಟ್ಲಿ ಅವೈಲೇಬಲ್ ಇರುತ್ತೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ನೋಡ್ತಿದ್ರೆ ಕೋರ್ಸ್ ಬ್ಯಾಂಗಲ್ಸ್ ಎಲ್ಲ ನೋಡ್ಬೋದು. ಕಂಪ್ಲೀಟ್ಲಿ ನಿಮಗೆ ಬ್ಯಾಂಗಲ್ಸ್, ಆ್ಯಂಟಿಕ್ ಬ್ಯಾಂಗಲ್ ಕಲೆಕ್ಷನ್ಸ್ ಇರೋದು ಕೂಡ. ಸೊ ಡಿಸೈನ್ಸ್ ನೋಡ್ಬೋದು. ಇನ್ ಕೇಸ್ ಬ್ರೈಡ್ಸ್ ಯಾರು ಇದ್ದಾರೆ ಫುಲ್ ಸೆಟ್ಸ್. ಓಕೆ. ಇದು ಅಷ್ಟಲಕ್ಷ್ಮಿ ಟೈಪ್ ಸರ್ ಇದು? ಹೌದು. ಕಂಪ್ಲೀಟ್ಲಿ ಲಕ್ಷ್ಮಿ ಇದು. 30 ಗ್ರಾಮ್ಸ್. 30 ಗ್ರಾಮ್ಸ್. ಸೊ
ಇದು ಕೂಡ ಅಷ್ಟೇ ಕಂಪ್ಲೀಟ್ಲಿ ಲಕ್ಷ್ಮಿ, ಸ್ವಲ್ಪ ಯುನೀಕ್ ಆಗಿ ಇನ್ ಕೇಸ್ ಸ್ಲೈಟಾಗಿ ನೀವೇನಾದರೂ ಸ್ಟೋನ್ಸು ಪ್ರಿಫರ್ ಮಾಡ್ತೀರಾ ಅಂದರೆ ಈ ಥರ ವಿತ್ ಸ್ಟೋನ್ಸ್ ಕೂಡ ಡೆಫಿನೆಟ್ಲಿ ನಿಮಗೆ ಸಿಕ್ಬಿಡುತ್ತೆ. ತುಂಬ ಡಿಸೈನ್ಸ್ ಇದೆ ಫ್ರೆಂಡ್ಸ್, ತುಂಬ ಡಿಸೈನ್ಸ್ ಇದೆ. ಒಂದೊಂದು ಡಿಸೈನ್ಸು ಡೆಫಿನೆಟ್ಲಿ ತೋರ್ಸೋಕ್ಕಾಗಲ್ಲ ಒಂದೇ ವಿಡಿಯೋದಲ್ಲಿ. ಎಷ್ಟು ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಮೇಡಮ್ ಇದು 28 ಗ್ರಾಮ್ಸಿಂದ ಇದೆ. 28 ಗ್ರಾಮ್ಸ್. ಹಾಂ, ನಕ್ಷೆಯಲ್ಲಿ 28 to 48 ಗ್ರಾಮ್ವರೆಗೂ ಸರ್ ಪೇರ್ ಅಲ್ವಾ? ಓಕೆ ಮೇಡಮ್. ಈಗ ನಿಮಗೆ ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡ್ತಾ ಇದ್ದಂಗೆ 20 ಗ್ರಾಮ್ಸ್ ಬ್ಯಾಂಗಲ್ಲು 22 ಗ್ರಾಮ್ ಬ್ಯಾಂಗಲ್ಲು ಬರ್ತಾ ಇರುತ್ತೆ. ಓಕೆ ದಯವಿಟ್ಟು ನೀವು ಅಷ್ಟು ಲೈಟ್ ವೇಟ್ ಅಂತ ಹೋಗಬೇಡಿ, ಯಾಕಂದ್ರೆ ಹಾಕಿದಾಗಲೇ ನಿಮಗೆ ಬೆಂಡ್ ಆಗಿಬಿಡುತ್ತೆ ಅದು. ಓಕೆ, ಎಸ್ಪೆಷಲಿ ಓನ್ಲಿ ಇನ್ ಬ್ಯಾಂಗಲ್ಸ್. ಹಾಂ, ಮಿಕ್ಕಿರೋದ್ರಲ್ಲಿ ಏನು ತೊಂದರೆ ಇಲ್ಲ, ಮಿಕ್ಕಿರೋದ್ರೆಲ್ಲ ಏನು ತೊಂದರೆ ಇಲ್ಲ. ಓಕೆ, ಬ್ಯಾಂಗಲ್ಸ್ ಅಲ್ಲಿ ತುಂಬಾ ಲೈಟ್ ವೇಟ್ ಹೋದಾಗ ಬೆಂಡ್ ಆಗ್ಬಿಡುತ್ತೆ ಇರುತ್ತೆ, ಲೈಟ್ ಬರೋದಿಲ್ಲ ಬ್ಯಾಂಗಲ್ಸ್ ಅನ್ನೋದು. ಸೊ ಬ್ಯಾಂಗಲ್ಸ್ ಅಲ್ಲಿ ಮಾತ್ರ ಒಂದು ಸ್ವಲ್ಪ ವೇಟ್ ಇರಬೇಕು. ಅದಕ್ಕೆ ಮೊದಲು ಸ್ಟಾರ್ಟಿಂಗ್ ವಿಡಿಯೋಸ್ ಸರ್ ಬ್ಯಾಂಗಲ್ಸ್ ತೋರಿಸ್ತಾ ಇರಲಿಲ್ಲ ಲೈಟ್ ವೇಟ್ ಅಲ್ಲಿ. ಆಮೇಲೆ ಕಸ್ಟಮರ್ ತುಂಬಾ ಡಿಮ್ಯಾಂಡ್ ಮಾಡ್ತಿದ್ರು ಅಂತ ಇವಾಗ ಬ್ಯಾಂಗಲ್ಸ್ ಕೂಡ ಡೆಫಿನೆಟ್ಲಿ ಈಗ ನಿಮಗೆ ಅವೈಲೇಬಲ್ ಇರುತ್ತೆ. ಎನಿ ಟೈಪ್ ಆಫ್ ಜ್ಯುವೆಲ್ರಿ, ಸ್ಮಾಲ್ ಸ್ಟಾರ್ಸ್ ಇಂದ ಹಿಡಿದು ನಾಗಲೇ ಹೇಳಿದ್ರೆ ಡಾಬ್ವರೆಗೂ ಸಿಗುತ್ತೆ ಸರ್. ಅದೇನು ಸರ್ ಬಾಜು ಬಂದು ಓಕೆ ಓಕೆ, ವೆಡ್ಡಿಂಗ್ಸ್ಗೆ ಬ್ರೈಡ್ಸ್ ಕೇಳ್ತಾರಲ್ಲ ಅದನ್ನ ಡಾಬ್ ಸ್ಟೈಲ್ ಅಲ್ಲಿ ಮಾಡಿದ್ರೆ ಡಿಸೈನ್ ಡಾಬ್ ತರ ಇಲ್ಲ. ಆಕ್ಚುಲಿ ಬೇಬಿದ ಅನ್ಕೊಂಡೆ, ಬಟ್ ಬೇಬಿದ ಸ್ಮಾಲ್ ಬರೋದು ಇಲ್ಲ. ಸೊ ನೋಡಿ ಬಾಜು ಬಂದು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇಫ್ ಇನ್ ಕೇಸ್ ಬೇಬಿ ಬ್ಯಾಂಗಲ್ಸ್ ನೋಡ್ತಾ ಇದ್ದೀರಾ ಅಂದರೆ ನೋಡಿ ಬೇಬಿ ಬ್ಯಾಂಗಲ್ಸ್ ಸಿಗುತ್ತೆ. ಆ್ಯಂಡ್ ಮೆನ್ಸ್ಗೂ ನೋಡ್ತಾ ಇದ್ರೆ ಮೆನ್ಸ್ ಬ್ರೇಸ್ಲೆಟ್ಸ್ ಆಗಿರ್ಬೋದು, ಈ ಥರ ಇದು ಯೂನಿಸೆಕ್ಸ್, ಮೇಲ್ ಫಿಮೇಲ್ ಇಬ್ರು ಹಾಕ್ಬೋದು. ಹೌದು. ಓಕೆ, ಆ್ಯಂಡ್ ಇದೆಲ್ಲ ಸಿಂಗಲ್ ಸರ್? ಇದು ಸಿಂಗಲ್ ಕಡ. ಓಕೆ, ಸಿಂಗಲ್ ಕಡ. ಓಕೆ, ಜೋಡಿ ಬೇಕು ಅಂದರೆ ಜೋಡಿನೂ ಸಿಗುತ್ತೆ. ಸಿಂಗಲ್ ಒಬ್ಬೊಬ್ರಿಗೆ ಓನ್ಲಿ ಸಿಂಗಲ್ ಹ್ಯಾಂಡಿಗೆ ಮಾತ್ರ ಪ್ರಿಫರ್ ಮಾಡ್ತಾರೆ. ಸೊ ಆ ಥರ ಕೂಡ ಸಿಗುತ್ತೆ. ಆ್ಯಂಡ್ ಬಾಯ್ ಬೇಬೀಸಿಗೆ ಸೊ ಈ ಥರ ಕಡಾ ಸ್ಟೈಲಲ್ಲಿ ಇದು ಎಸ್ಪೆಷಲಿ ಫಾರ್ ಬಾಯ್ ಬೇಬೀಸ್, ಅಗೇನ್ ಫಾರ್ ಗರ್ಲ್ ಬೇಬೀಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ಮೆನ್ಸಲ್ಲಿ ನೋಡಿ ಇಫ್ ಇನ್ ಕೇಸ್ ಕಮ್ಮಿ ಗ್ರಾಮ್ಸಲ್ಲಿ, ಇಫ್ ಇನ್ ಕೇಸ್ ನೀವು ಒಂದು 10 ಗ್ರಾಮ್ಸಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಈ ಥರ ಕೂಡ ಸಿಗುತ್ತೆ. ಇದು ಎಷ್ಟು ಗ್ರಾಮ್ಸ್ ಇರುತ್ತೆ ಸರ್? ಮೇಡಮ್ ಇದು 9 ಗ್ರಾಮ್ಸ್, 9 to 10 ಗ್ರಾಮ್ಸ್ ಅಲ್ವಾ? ಎಸ್, ಇದರಲ್ಲಿ ತುಂಬ ಡಿಸೈನ್ಸು ಇರುತ್ತೆ ನೋಡಿ. ಆ್ಯಂಡ್ ಇದು ಮಾತ್ರ ರಬ್ಬರು, ಮಿಕ್ಕಿರೋದೆಲ್ಲ ಇದರಲ್ಲಿ ಯೂಸ್ ಮಾಡೋದೆಲ್ಲ ಗೋಲ್ಡ್. ಹೌದು. ಓಕೆ, ಸೊ ನೋಡಿ ಈ ಥರ ಎವ್ರಿಥಿಂಗ್ ಕಲೆಕ್ಷನ್ಸ್ ರೆಡಿ ಸ್ಟಾಕಲ್ಲಿ ಸಿಗುತ್ತೆ. ಸೊ ಅಕ್ಷಯ ತೃತೀಯ ನೀವು ಏನೇ ಪ್ಲಾನ್ ಮಾಡ್ತಿದ್ರು ಕೂಡ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಅಟ್ ಓನ್ಲಿ 4% ವೇಸ್ಟೇಜ್ ಮಾತ್ರ. ಎಸ್, ನಮ್ಮ ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ನೋಡ್ಬೋದು. ಸೊ ಇದೆಲ್ಲ ಬಂದು ನಿಮಗೆ ಲಾಂಗ್ ಹಾರ, ವಿ ಶೇಪ್ ಲಾಂಗ್ ಬೆಲ್ಟ್ ಎಲ್ಲ ನಾರ್ಮಲ್ ನಿಮಗೆ ಬೀಚ್ ಹಾರ ಟೈಪಲ್ಲಿ ಕೂಡ ಹೇಳ್ಬೋದು. ಇದೆಲ್ಲ ಕೂಡ ವೆರೈಟೀಸ್ ಇದೆ. ಇದೆಲ್ಲ ಬಂದು ಪೆಂಡೆಂಟ್ಸ್, ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್. ಡೆಫಿನೆಟ್ಲಿ ಹೇಗೆ ಒಂದು ಗೋಲ್ಡ್ ಶಾಪ್ ಹೋದ್ರೆ ಯಾವ ಥರ ವೆರೈಟೀಸ್ ಇರುತ್ತೋ ಅಷ್ಟು ಥರ ನಿಮ್ಗೆ ಕಂಪ್ಲೀಟ್ ರೇಂಜನ್ನು ಸಿಗುತ್ತೆ. ಪೆಂಡೆಂಟ್ಸ್ ಎಲ್ಲ ಎಷ್ಟು ಗ್ರಾಮ್ಸ್ ಇದೆ ಸರ್? ಮೇಡಮ್ ಪೆಂಡೆಂಟ್ಸ್ 5 ಗ್ರಾಮ್ಸಿಂದ ಹಿಡಿದು 30 ಗ್ರಾಮ್ಸ್ವರೆಗೂ ಇದೆ. 30 ಗ್ರಾಮ್ಸ್. ಹೌದು, ಅಂದರೆ ಹೆವಿ. ಹಾಂ, ಇದೆಲ್ಲ ನೋಡಿ, ಇದೆಲ್ಲ ನಿಮಗೆ ಹೆವಿ ವರ್ಕಲ್ಲಿ ಬರುತ್ತೆ. ಸ್ವಲ್ಪ ಯೂನಿಕ್ ಪೀಸಸ್ ಅಲ್ವಾ ಸರ್? ಓಕೆ, ಸ್ವಲ್ಪ ಯೂನಿಕ್ ಪೀಸಸ್ ಇದೆಲ್ಲ ನಿಮಗೆ ಅಪ್ ಟು 30 ಗ್ರಾಮ್ಸ್ವರೆಗೂ ಸಿಕ್ಬಿಡುತ್ತೆ. ಸೊ ಕಸ್ಟಮರ್ ಚಾಯ್ಸ್, ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಆ ಥರ ಕಲೆಕ್ಷನ್ ಡೆಫಿನೆಟ್ಲಿ ಇರುತ್ತೆ. ಇದಂತೂ ಒಂದು ಯೂನಿಕ್ ಪೀಸ್ ನೋಡಿ. ಸೊ ಇದೆಲ್ಲ ಕೂಡ ಪೆಂಡೆಂಟ್ಸ್ 5 ಗ್ರಾಮ್ಸನ್ನು ಅವೈಲೇಬಲ್ ಇರುತ್ತೆ. ಆ್ಯಂಡ್ ಆಲ್ಸೋ ಈ ಥರ ನಿಮಗೆ ಬೀಡ್ಸಲ್ಲಿ ಕಸ್ಟಮೈಸೇಷನ್ ಕೂಡ ಮಾಡಿ ಕೊಡ್ತಾರೆ ವಿತ್ ಪೆಂಡೆಂಟ್. ಈಗ ಇದಕ್ಕೆ ಬೀಡ್ಸ್ ಹಾಕಿ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಪೆಂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದರೆ ಈ ಥರ ನಿಮಗೆ ಕಸ್ಟಮೈಸೇಷನ್ ಕೂಡ ಮೋಪ್ ಆ್ಯಡ್ ಮಾಡಿ, ಇಲ್ಲ ವಿತೌಟ್ ಮೋಪ್ ಮಾಡ್ಬೋದು. ಸೊ ವಿತೌಟ್ ಮೋಪ್ ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಕಮ್ಮಿ ವೇಟ್ ಆಗುತ್ತೆ. ಹೌದು. ಸೊ ಆ್ಯಂಡ್ ಇದು ನೋಡ್ಬೋದು ಹೆವಿ ಡಾಬು ನಿಮಗೆ ರೆಡಿ ಸ್ಟಾಕಲ್ಲಿ ಡಾಬು ಕೂಡ ಸಿಕ್ಕಿರುತ್ತೆ. ಇದು 90 ಗ್ರಾಮ್ಸ್, 85 ಗ್ರಾಮಿಂದ ಸ್ಟಾರ್ಟಿಂಗ್ ಇದೆ. 85 ಗ್ರಾಮ್ಸ್. ಹೌದು. ಸೊ ಬ್ಯಾಕ್ ಸೈಡ್ ಬೆಲ್ಟು ಸರ್? ಅದು ಬೆಲ್ಟ್ ನಿಮಗೆ ಸಪ್ರೇಟ್ ಬರ್ತದೆ. ಓಕೆ, ಸಿಲ್ವರ್ ಬೇಕಾದ್ರೂ ಹಾಕ್ಬೋದು, ಗೋಲ್ಡ್ ಬೇಕಾದ್ರೂ ಹಾಕ್ಬೋದು, ಹಾಂ ಯಾವ್ದು ಬೇಕಾದ್ರೂ ಹಾಕ್ಬೋದು. ಸೊ ಅದು ಕಸ್ಟಮರ್ ಚಾಯ್ಸ್. ಸೊ ಹಾಗೆ ನಿಮ್ಮ ಫ್ರೆಂಡ್ ಮಾತ್ರ ನೋಡ್ತಾ ಇರ್ಬೋದು ರೆಡಿ ಸ್ಟಾಕಲ್ಲಿ ಬೆಲ್ಟ್ಸ್ ಕೂಡ ಸಿಗುತ್ತೆ. ಇದು ಬೆಲ್ಟ್ ಡಾಬು. ಸೊ ಎಸ್, ಸೊ ರೆಡಿ ಸ್ಟಾಕಲ್ಲಿ ಕಮ್ಮಿ ಅಂತೂ ಏನೂ ಇಲ್ಲ ವೆರೈಟೀಸ್. ಸೊ ನಿಮಗೊಂದು ಐಡಿಯಾ ಬರಲಿ ಅಂತಲೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋದು. ಬೆಟರ್ ಒಂದ್ಸರಿ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ವೆರೈಟೀಸ್ ಎಲ್ಲ ನೋಡಿ. ಸೊ ಡೆಫಿನೆಟ್ಲಿ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಡಿ, ಅಕ್ಷಯ ತೃತೀಯವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ಈಗ ನಾವಾಗ ಇನ್ನೂ ರಶ್ ಆಗಿಬಿಡುತ್ತೆ. ಸೊ ಈಗಲೇ ನೀವು ವಿಡಿಯೋ ನೋಡ್ತಾ ಇದ್ದೀವಿ, ಪ್ಲ್ಯಾನ್ ಇದ್ದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ವೆರೈಟಿ ನೋಡಿ ಫ್ರೆಂಡ್ಸ್, ಆಲ್ರೆಡಿ ತುಂಬ ಶಾಪಲ್ಲಿ ಕಸ್ಟಮರ್ಸ್ ಇದ್ದಾರೆ. ಸೊ ಕ್ವಿಕ್ಕಾಗಿ ನಾನು ತೋರಿಸ್ಬಿಡ್ತೀನಿ ಎಲ್ಲ ಇಯರಿಂಗ್ಸು.
ನಿಮಗೆ ಹೋಲ್ಸೇಲ್ ಶಾಪ್ಸಲ್ಲಿ ಹೀಗೆ ಇರುತ್ತೆ, ಡಿಸ್ಪ್ಲೇ ಎಲ್ಲ ಸಿಕ್ಕೋದಿಲ್ಲ ನಿಮಗೆ ರೆಗ್ಯುಲರ್ ಆಗಿ. ನಿಮ್ಗೆ ಏನು ವೆರೈಟಿ ಬೇಕಾದ್ರೂ ಕೂಡ ಇದೇ ರೀತಿ ತೋರಿಸ್ತಾರೆ. ಜುಮ್ಕಾಸ್ ಅಲ್ಲಿ 6 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಇದೆ ಜುಮ್ಕಾ 6 ಗ್ರಾಮ್ಸ್ ಇದೆಲ್ಲ ಜುಮ್ಕಾಸ್ ಸರ್. ಮೇಡಮ್ ಇದು ಸ್ಮಾಲ್ ಜುಮ್ಕಾಸ್ ಕೊಯಮತ್ತೂರು ಜುಮ್ಕಾ ಇದು 4 ಗ್ರಾಮ್ಸ್ ಬರುತ್ತೆ. 4 ಗ್ರಾಮ್ಸ್ ನೋಡಿ, ಡೈಲಿ ವೇರ್ ಪರ್ಪಸ್ ನೋಡ್ತಾ ಇದ್ದೀರಾ ಅಂದರೆ, ಸೊ ಈ ಥರ ಡೈಲಿ ವೇರ್ಗೂ ನೋಡ್ತಾ ಇದ್ದೀರಾ ಅಂದರೆ ಡೈಲಿ ವೇರ್ ಇಯರಿಂಗ್ಸ್ ಕೂಡ ತುಂಬಾ ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ತುಂಬ ಇರುತ್ತೆ ವೆರೈಟೀಸ್. ನಾನು ಒಂದು ನಿಮಗೆ ತೋರ್ಸೋಕ್ಕಾಗೋದಿಲ್ಲ, ಜಸ್ಟ್ ನಿಮಗೆ ವೆರೈಟೀಸ್ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ. ಆ್ಯಂಟಿಕ್ ಜುಮ್ಕಾಸ್ ಇದೆಲ್ಲ ಬಂದ್ಬಿಟ್ಟು ಇದೆಲ್ಲನೂ ಕಂಪ್ಲೀಟ್ಲಿ ಆ್ಯಂಟಿಕ್ ಜುಮ್ಕಾಸ್ 6, 4, 8 ಗ್ರಾಮ್ಸು, ಇನ್ನೂ ಕಮ್ಮಿ ವೇಟಲ್ಲೂ ಇರುತ್ತೆ. ಆ್ಯಂಡ್ ಸ್ವಲ್ಪ ದೊಡ್ಡ ಸೈಜ್, ಈಗ ನಾವು ಹೆವಿ ಬ್ರೈಡಲ್ ಕಲೆಕ್ಷನ್ಸ್ ನೋಡಿದ್ವಿ, ಅದಕ್ಕೆ ಮ್ಯಾಚಿಂಗ್ ಬೇಕು ಅಂದರೆ ಅದಕ್ಕೆ ಸಿಗುತ್ತೆ. ಜುಮ್ಕಾಸಲ್ಲಿ ನೋಡಿದೆ ಯೂನಿಕ್ ಪ್ಯಾಟರ್ನ್ 100% ಪ್ಯೂರ್ ಗೋಲ್ಡ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ಒಂದು ಸ್ಟಡ್ ಕಲೆಕ್ಷನ್ಸ್ ಆಗಿರುತ್ತೆ. ಇದೆಲ್ಲ ಕಂಪ್ಲೀಟ್ಲಿ ಸ್ಟಡ್. ಚಾಂದ್ಬಾಲಿಯಲ್ಲಿ 5 ಗ್ರಾಮ್ಸ್ ಇಂದ ಇರುತ್ತೆ. ಇದು ಚಾಂದ್ಬಾಲಿ ಸ್ಮಾಲ್ ಸೈಜಲ್ಲಿ ಬೇಕಾದ್ರೆ ಸಿಗುತ್ತೆ. ಅಂದರೆ ಇವಾಗ ಅಕ್ಷರಕ್ಕೆ ನಿಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇಲ್ಲ, ಬಟ್ ಏನೋ ಒಂದು ತೊಗೋಬೇಕು. 5 ಗ್ರಾಮ್ಸ್ ಇಂದ ಇರುತ್ತೆ. ಈಗ ಇದು ಹಾಫ್ ಜುಮ್ಕಾಸ್ 4 ಗ್ರಾಮ್ ಇಂದ ಇರುತ್ತೆ. ಇದರ 4 ಗ್ರಾಮ್ಸಲ್ಲಿ 5 ಗ್ರಾಮ್ಸಲ್ಲಿ ಒಂದು ಏನಾದರೂ ಒಂದು ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡೋರಿಗೂ ಕೂಡ ಒಳ್ಳೆ ಆಪ್ಷನ್ಸ್ ಸಿಕ್ಬಿಡುತ್ತೆ. ಇದೆಲ್ಲ ಹಾಫ್ ಜುಮ್ಕಾ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಚಾಂದ್ವಾಲೀಸಲ್ಲಿ ವೆರೈಟಿ. ಚಾಂದ್ವಾಲೀಸಲ್ಲಿ ವೆರೈಟೀಸು ಜುಮ್ಕಾಸ್ ಅಂಟು ಟೂ ಗುಡ್ ಇದೆ ಫ್ರೆಂಡ್ಸ್. ಟೂ ಗುಡ್ ಕಲೆಕ್ಷನ್ಸ್. ರೆಗ್ಯುಲರ್ ಸ್ಟೈಲ್ಸ್ ನೋಡೇ ನೋಡ್ತೀರಾ. ಇದೆಲ್ಲ ಬಂದ್ಬಿಟ್ಟು ಯೂನೀಕ್ ಆಗಿದೆ. ಟೋಟಲಿ ಡಿಫ್ರೆಂಟ್ ಇರುತ್ತೆ ಮೇಡಮ್. ಒಂದು ಜುಮ್ಕಾ ಟು ಇನ್ನೊಂದು ಜುಮ್ಕಾ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಇದು ನೋಡಿ, ನಾನು ಹೇಳಿದ್ಮೇಲೆ 2-3 ಗ್ರಾಮ್ಸ್ ನಿಮಗೆ ಈ ಥರ ಪೆಂಡೆಂಟ್ಸ್ ಬೇಕಾದರೂ ಕೂಡ ತುಂಬ ಪೆಂಡೆಂಟ್ ಆಪ್ಷನ್ಸ್ ಇದೆ, ಫಿಂಗರ್ ರಿಂಗ್ಸ್ ಇದೆ. ಆ್ಯಂಡ್ ಲಾಸ್ಟ್ಲಿ ನಾವು ನೋಡ್ತಾ ಇದ್ದೀವಿ ಈ ಥರ ಮಾಂಕಿ ಕೂಡ ಅವೈಲೇಬಲ್ ಇದೆ. ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಖಂಡಿತ ಒಂದ್ಸರಿ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಬೋದು ವೆರೈಟೀಸ್.